ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ 2024-25ನೇ ಸಾಲಿನ ಚುನಾವಣೆ ಮತ ಎಣಿಕೆಯಲ್ಲಿ ಏರುಪೇರು, ಪೊಲೀಸರ ಸಮ್ಮುಖದಲ್ಲೇ ವಕೀಲರ ನಡುವೆ ನೂಕುನುಗ್ಗಲು. ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗ್ರಾಮ ದೇವತೆ ಗಂಗಾಭವನಿಗೆ ವಿಶೇಷ ಪೂಜಾ ಕೈಂಕರ್ಯ, ದೇವಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ನಂದಿ ಮೆಡಿಕಲ್ ಕಾಲೇಜ್ನಲ್ಲೇ ಬೈಕ್ ಅಪಘಾತ, ಕ್ಯಾಂಪಸ್ನಲ್ಲೇ ವಿದ್ಯಾರ್ಥಿ ಸಾವು. ಸಂಸದ ಸುಧಾಕರ್ ಬಡವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ವಿತರಿಸಿದ್ದ 106 ಎಕರೆ ಜಮೀನು ಚರ್ಚೆಗೆ ತರದೆ ಕೈಬಿಟ್ಟ ನಗರಸಭೆ, ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾದ ಅಧಿಕಾರಿಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ 2024-25ನೇ ಸಾಲಿನ ಚುನಾವಣೆ ನಡೆದಿದ್ದು ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಮತದಾನ ನಡೆದು ಮತ ಎಣಿಕೆಯಲ್ಲಿ ಏರುಪೇರು ಆಗಿ ಪೊಲೀಸರ ಸಮ್ಮುಖದಲ್ಲೇ ವಕೀಲರ ನಡುವೆ ನೂಕಾಟ ತಲಾಟ ನಡೆದಿದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ನಗರದಲ್ಲೇ ಚಿಕ್ಕಬಳ್ಳಾಪುರ ವಕೀಲರ ಸಂಘದ 2024-25 ಮತ್ತು 25-26ನೇ ಸಾಲಿನ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಪದಾಧಿಕಾರಿಗಳ ಚುನಾವಣೆ ಗುರುವಾರ ನಡೆಯಿತು. ಮತದಾನ ಪ್ರಕ್ರಿಯೆ ಜಿಲ್ಲಾ ನ್ಯಾಯಾಲಯದ ವಕೀಲರ ಭವನದಲ್ಲಿ ನಡೆಯಿತು. ಒಟ್ಟು 420 ಮತದಾರರ ಸಂಖ್ಯೆಯನ್ನು ಹೊಂದಿರುವ ಈ ವಕೀಲರ ಸಂಘಕ್ಕೆ ಪದಾಧಿಕಾರಿಗಳಾಗಲು ಸುಮಾರು 35 ಮಂದಿ ಸ್ಪರ್ಧಿಗಳು ವಿವಿಧ ಸ್ಥಾನಮಾನಗಳಿಗೆ ಪೈಪೋಟಿ ನಡೆಸಿದ್ರು. ಬೆಳಗ್ಗೆ 8 ಗಂಟೆಯಿಂದ ನಡೆದ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದು 413 ಮತದಾನ ಆಗಿತ್ತು. ಮತದಾನ ಎಣಿಕೆ ಪ್ರಕ್ರಿಯೆ ಸಹ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿಯುತವಾಗಿ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ ಹಾಗೂ 6 ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳ ಆಯ್ಕೆ ನಡೆಯಿತು. ಆದರೆ ಅಧ್ಯಕ್ಷ ಸ್ಥಾನದ ಮತ ಎಣಿಕೆ ಪ್ರಕ್ರಿಯೆ ದೊಡ್ಡ ತಲೆನೋವಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ವಕೀಲರಾದ KM ಗೋವಿಂದರೆಡ್ಡಿ, KH ತಮ್ಮೇಗೌಡ, R ಮಠಮಪ್ಪ ಮತ್ತು KV ಅಭಿಲಾಷ್ ನಡುವೆ ನೇರ ಪೈಪೋಟಿ ಎದುರಾಗಿತ್ತು. ಈ ನಡುವೆ ನಾನಾ ನೀನಾ ಎಂಬಂತೆ ಪೈಪೋಟಿಯಲ್ಲಿದ್ದ ಹಿರಿಯ ವಕೀಲರಾದ ತಮ್ಮೇಗೌಡ ಅವರಿಗೆ 109 ಮತಗಳು, ಕಿರಿಯ ವಕೀಲ ಅಭಿಲಾಷ್ ಅವರಿಗೆ 107 ಮತಗಳು ಪಡೆದಿದ್ರು. ಇದರಲ್ಲಿ 2 ಮತಗಳು ಬ್ಯಾಲೆಟ್ ಪೇಪರ್ ಕಾಣದಾಗಿತ್ತು. ಇದೇ ವಿಚಾರವಾಗಿ ಗದ್ದಲ ಶುರುವಾಗಿ ಮತ್ತೆ ಮರು ಎಣಿಕೆ ಮಾಡಲಾಯಿತು. ಆದರೂ ಫಲಿತಾಂಶ ಅದೇ ರೀತಿ ಬಂತು. ಇದರಿಂದ 3-4 ಬಣಗಳು ಸೇರಿ ಚುನಾವಣಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಆರಂಭಿಸಿದರು. ಈ ವೇಳೆ ವಕೀಲ ತಮ್ಮೇಗೌಡ ಮತ್ತು ವಕೀಲ ಅಭಿಲಾಷ್ ಬೆಂಬಲಿಗರ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ಜೋರಾಗಿಯೇ ನಡೆದಿತ್ತು. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ 4 ಜನ ಪೈಪೋಟಿಯ ಜೋರಾಗೇ ಇತ್ತು. ಆದರೆ ಫಲಿತಾಂಶ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯುತ್ತಿತ್ತು. ಆದರೆ ಅಧ್ಯಕ್ಷ ಸ್ಥಾನದ ಫಲಿತಾಂಶ ಮಾತ್ರ ತೀವ್ರ ಕುತೂಹಲ ಮೂಡಿಸಿತ್ತು. ಹಿರಿಯ ವಕೀಲರಾದ ತಮ್ಮೇಗೌಡ ಮತ್ತು ಕಿರಿಯ ವಕೀಲರಾದ ಅಭಿಲಾಷ್ ನಡುವೆ ನೇರ ಹಣಾಹಣಿ ಇತ್ತು. 1-2 ಮತಗಳ ಅಂತರ ಇದ್ದ ಕಾರಣ, ಅದರಲ್ಲಿ 2 ಬ್ಯಾಲೆಟ್ ಪೇಪರ್ ನಾಪತ್ತೆಯಾಗಿದ್ದ ಕಾರಣ ಇಬ್ಬರು ಬೆಂಬಲಿಗರ ನಡುವೆ ಜಟಾಪಟಿ ಬಿದ್ದು ಕೊನೆಗೆ ಚುನಾವಣಾಧಿಕಾರಿಗಳು ಮುಂದಿನ ತಿಂಗಳು 3ರಂದು ಮರು ಚುನಾವಣೆ ನಡೆಸುವುದಾಗಿ ಹೇಳಿದ್ದಾರೆ. ದಯವಿಟ್ಟು ಯಾರು ಮಧ್ಯದಲ್ಲಿ ಮಾತಾಡ್ಬೇಡಿ. ಈಗ ಮೊದಲನೇದಾಗಿ ಫಸ್ಟ್ ನಮ್ಮ ಅಡ್ವೊಕೇಟ್ಸ್ ಬಿಟ್ಟು ಹೊರಗಡೆ ಯಾರು ಕ್ಲೈಂಟ್ಸ್ ಮಾತಾಡೋದು ನಮಗೆ ಬೇಕಾಗಿರೋದು ಯಾರು ಇದ್ದಾರೋ ಅವರೇ 413 ಆಗಿರೋದು 413 ಎರಡು ಆಗ್ತಾ ಇಲ್ಲ.
ಚಿಕ್ಕಬಳ್ಳಾಪುರ ವಕೀಲರ ಸಂಘದ ದೈವಾರ್ಷಿಕ ಚುನಾವಣೆಯನ್ನು ಈ ದಿನ 2024-25 ಸಾಲಿನ ಚುನಾವಣೆಯನ್ನು ಈ ದಿನ ಹಮ್ಮಿಕೊಂಡಿದ್ದು, ಅದರಲ್ಲಿ ನಮಗೆ ಮತದಾರರ ಸಂಖ್ಯೆ 420 ಇತ್ತು. ಅದರ ಪೈಕಿ 413 ಮತಗಳು ಚಲಾವಣೆ ಆಗಿತ್ತು. ನಾವು ಈಗ ಇಲ್ಲಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾನ್ಸಿ ಹಾಗೂ 6 ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಆಯ್ಕೆ ಇತ್ತು. ಆ 11 ಸ್ಥಾನಗಳ ಪೈಕಿ 10 ಸ್ಥಾನಗಳ ಫಲಿತಾಂಶವನ್ನು ನಾವು ಪ್ರಕಟಿಸಿದ್ದೀವಿ. ಒಂದು ಅಧ್ಯಕ್ಷರ ಸ್ಥಾನ, ನಾವು ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತದಾರರ ಮತಪತ್ರಗಳನ್ನು ನಾವು ಪರಿಶೀಲನೆ ಮಾಡಿ ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ಮತಪತ್ರಗಳು ಕಾಣೆಯಾಗಿತ್ತು. ಆ 2 ಮತಪತ್ರಗಳು ಕಾಣೆಯಾಗಿದ್ದರಿಂದ ಈಗ ಅಭ್ಯರ್ಥಿಗಳು ಪಡ್ಕೊಂಡಿರ್ತಕ್ಕಂಥ ಮತಗಳೇನಿದೆ ಆ 2 ಮತಗಳ ಅಂತರ ಇರೋದರಿಂದ ಯಾವುದೇ ಅಭ್ಯರ್ಥಿಯನ್ನು ನಾವು ವಿಜೇತರನ್ನಾಗಿ ಘೋಷಣೆ ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭ ಏರ್ಪಟ್ಟಿದ್ದರಿಂದ 3/12/2024 ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರು ಮತದಾನವನ್ನು ಮಾಡಲು ತೀರ್ಮಾನಿಸಿದ್ದು. ಆ ದಿನ ಮರು ಮತದಾನ ನಡೀತದೆ. ಸರ್, ಈಗ ಎನ್ರೋಲ್ ಆಗಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ ಹೇಗೆ ಮಿಸ್ ಆಯಿತು ಸರ್? ಅದು ನಮ್ಮ ಮತದಾರರು ಈಗ ನಮ್ದು ಏನಾಗ್ತದೆ ಅಂದರೆ 6 ಮತಪತ್ರಗಳಿರೋದು ಸರ್, ಒಂದಲ್ಲ 6 ಮತಪತ್ರಗಳು ಇರಬೇಕಾದಾಗ ಅಧ್ಯಕ್ಷರದ್ದು ಒಂದು ಪತ್ರವನ್ನು ಅವರು 2 ಪತ್ರಗಳನ್ನು ಅವರು ತಗೊಂಡೋಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನೆಲ್ಲವೂ ಕರೆಕ್ಟಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ವಕೀಲರ ಸಂಘದ ಚುನಾವಣೆಯಲ್ಲಿ 2 ಗುಂಪುಗಳ ನಡುವೆ ಗದ್ದಲ ಸೃಷ್ಟಿಯಾಗಿ ನೂಕಾಟ ತಳ್ಳಾಟ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಆದರೆ ಪೊಲೀಸರು ಮಾತ್ರ 2 ಗುಂಪುಗಳನ್ನು ಸಮಾಧಾನ ಮಾಡಲು ಹರಸಾಹಸ ಪಡಬೇಕಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗ್ರಾಮ ದೇವತೆಯಾಗಿರುವ ಗಂಗಾ ಭವಾನಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ಚಿಂತಾಮಣಿ ನಗರದ ಪುರಾಣ ಪ್ರಸಿದ್ಧ ಹಾಗೂ ನಗರದ ಗ್ರಾಮ ದೇವತೆಯಾಗಿರುವ ನಾರಸಿಂಹಪೇಟೆ ಗಂಗಮ್ಮ ದೇವಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗಂಗಮ್ಮ ದೇವಿ ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ದೇವಿಯ ದರ್ಶನವನ್ನ ಪಡೆದು ಪುನೀತರಾದರು. ಕಡೆ ಕಾರ್ತಿಕ ಶುಕ್ರವಾರದ ಅಂಗವಾಗಿ ಗಂಗಮ್ಮ ದೇವಿ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಈಶಾ ಟೆಂಪಲ್ ಮಾದರಿಯಲ್ಲಿಯೇ ಆದಿಯೋಗಿ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಈಶಾ ಟೆಂಪಲ್ನ ಆದಿಯೋಗಿ ಪ್ರತಿಮೆ ಮುಂದೆ ಸೆಲ್ಫಿ ಫೋಟೋಗಳನ್ನ ತೆಗೆದುಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಇನ್ನು ಕಡೆ ಕಾರ್ತಿಕ ಶುಕ್ರವಾರದ ಅಂಗವಾಗಿ ಸಂಜೆ ಗಂಗಮ್ಮ ದೇವಿ ದೇವಾಲಯದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಮಹಿಳಾ ಭಕ್ತಾದಿಗಳು ದೇವಾಲಯದ ಮುಂಭಾಗದಲ್ಲೇ ಎಣ್ಣೆ ದೀಪಗಳನ್ನ ಬೆಳಗಿಸಿ ದೇವರಿಗೆ ಆರತಿ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡರು. ಹಾಗೂ ದೇವಾಲಯಕ್ಕೆ ವಿಶೇಷ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಭಕ್ತಾದಿಗಳಿಗೆ ದೇವಾಲಯ ಟ್ರಸ್ಟ್ನವರು ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
इश्क की चाह प्यार की राह में चलना सीख Because men will be men. Seagram's Imperial Blue Packaged Drinking Water. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಆರ್ಎಚ್ಎಲ್ ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಆರ್ಎಚ್ಎಲ್ ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಆರ್ಎಚ್ಎಲ್ ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ ಎಂವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ನಂದಿ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದ ನರ್ಸಿಂಗ್ ವಿದ್ಯಾರ್ಥಿ ಕಾಲೇಜಿನಿಂದ ಬೈಕ್ನಲ್ಲಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬದುಕು ಕಟ್ಟಿಕೊಳ್ಳಲು ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ. ಭವಿಷ್ಯ ರೂಪಿಸಿಕೊಳ್ಳಲು ಕಾಲೇಜಿಗೆ ವಿದ್ಯೆ ಕಲಿಯಲು ಬಂದ ವಿದ್ಯಾರ್ಥಿಯೊಬ್ಬ ಜೀವನ್ಮರಣದ ಜೊತೆ ಹೋರಾಡಿ ಪ್ರಾಣ ಕಳೆದುಕೊಂಡಿದ್ದಾನೆ. ಹೌದು ವೀಕ್ಷಕರೇ, ಗುಡಿಬಂಡೆ ತಾಲೂಕಿನ ಮಧುಸೂದನ್ ಎಂಬ ವಿದ್ಯಾರ್ಥಿ ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಬಳಿ ಇರುವ ನಂದಿ ಮೆಡಿಕಲ್ ಕಾಲೇಜಿನಲ್ಲಿ 2ನೇ ವರ್ಷದ 4ನೇ ಸೆಮಿಸ್ಟರ್ ನರ್ಸಿಂಗ್ ವಿದ್ಯಾರ್ಥಿಯಾಗಿ ಓದುತ್ತಿದ್ದ. ಶುಕ್ರವಾರ ಸಂಜೆ ಕಾಲೇಜು ಮುಗಿಸಿ ಮನೆಯ ಕಡೆ ವಾಪಸ್ ಬರಬೇಕೆಂದು ಬೈಕ್ ಹತ್ತಿ ಬಂದಿದ್ದಾನೆ. ಆದರೆ ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ ಒಳಗೆ ಟ್ರ್ಯಾಕ್ಟರ್ ಬಂದಿದೆ. ಇದನ್ನ ಗಮನಿಸಿದ ಮಧುಸೂದನ್ ಜೋರಾಗಿ ಬಂದು ಟ್ರ್ಯಾಕ್ಟರ್ ಮುಂಬದಿಯಿಂದ ಮಧ್ಯದ ಚಕ್ರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ
ತಲೆಭಾಗಕ್ಕೆ ತೀವ್ರವಾಗಿ ಪೆಟ್ಟಾಗಿದ್ದು ಸ್ಥಳದಲ್ಲೇ ರಕ್ತಸ್ರಾವವಾಗಿ ಬಿದ್ದಿದ್ದಾನೆ. ಇದನ್ನ ಗಮನಿಸಿದ ಸ್ನೇಹಿತರು ಮಧುಸೂದನನ್ನ ಮೆಡಿಕಲ್ ಕಾಲೇಜಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ತಲೆಗೆ ತುಂಬಾ ಪೆಟ್ಟಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಾರ್ಗ ಮಧ್ಯೆಯೇ ಮಧುಸೂದನ್ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. 4:15 ಸಮಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಯು ಕ್ಲಾಸ್ ಬಿಟ್ಟಾದಮೇಲೆ ಅವನು ಕ್ಯಾಂಪಸ್ಸಲ್ಲಿ ಬೈಕ್ ತೊಗೊಂಡು ಹೋಗಬೇಕಾದ್ರೆ ಆ ಕಡೆಯಿಂದ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರದ್ದು ಟ್ರ್ಯಾಕ್ಟರ್ ಏನು ಬರ್ತೈತೆ ಆ ಮಧ್ಯ ವೀಲ್ಗೆ ಇವನು ಹೋಗಿ ಗುದ್ದಿದ್ದಾನೆ ವಿತೌಟ್ ಹೆಲ್ಮೆಟ್. ಅವಾಗ ಬಿದ್ದಾಗ ಸ್ವಲ್ಪ ಇವನಿಗೆ ಜಾ ಇಂಜುರಿ ಆಗಿದೆ. ಜಾ ಇಂಜುರಿ ಆಗಿ ಅವನು ಆಸ್ಪಿರೇಟ್ ಮಾಡಿದ್ದಾನೆ. ಸೊ ಅದನ್ನ ಇಮ್ಡಿಯೇಟ್ ಅಲ್ಲಿಂದ ನಾವು ನರ್ಸಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ಸಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವನ ಇಮ್ಡಿಯೇಟಾಗಿ ಶಿಫ್ಟ್ ಮಾಡಿ ಇಲ್ಲಿ ಅವನಿಗೆ CPR ಮತ್ತು ಇಂಟ್ಯೂಬೇಟ್ ಮಾಡಿ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ರಾಮಯ್ಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅದೇ ಅಪಘಾತ ಆಯಿತಲ್ಲ, ಅವನು ಕಾಲೇಜ್ ಬಿಟ್ಟಾದಮೇಲೆ ಬರಬೇಕಾದ್ರೆ ವಿತಿನ್ ಕ್ಯಾಂಪಸ್ಸು ಅಲ್ಲಿ ಅಪೋಸಿಟ್ ಟ್ರ್ಯಾಕ್ಟರ್ ಬಂದಿದೆ. ಆ ಟರ್ನ್ ಮಾಡಬೇಕಾದ್ರೆ ಇವನು ಆ ಮಧ್ಯ ಟೈರ್ಗೆ ಹೋಗಿ ಹೊಡೆದಿದ್ದಾನೆ ಬೈಕಲ್ಲಿ. ಇವನು ಹೆಲ್ಮೆಟ್ ಧರಿಸಿರಲಿಲ್ಲ. ನಮ್ಮ ಸಂಸ್ಥೆಯಲ್ಲಿ ನಾವು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಗಾಡಿಗಳನ್ನ ಅಲೋ ಮಾಡ್ತೀವಿ. 2 ವೀಲರ್ ಆಗಲಿ 4 ವೀಲರ್ ಅಲೋ ಮಾಡಿಲ್ಲ. ಬಟ್ ಇವನು ನಮಗೆ ಗೊತ್ತಿಲ್ಲದಲೇ 2 ವೀಲರಲ್ಲಿ ಬಂದಿದ್ದಾನೆ. ಮತ್ತು ವಿತಿನ್ ಕ್ಯಾಂಪಸ್ಸು ಅವರು ಸ್ಪೀಡ್ ಲಿಮಿಟಲ್ಲಿ ಇರಬೇಕಾಗಿತ್ತು. ಅದರಿಂದ ಜೋರಾಗಿ ಸ್ಪೀಡಲ್ಲಿ ಹೋಗಿದ್ದಾನೆ. ಮತ್ತು ಅವನು ಹೆಲ್ಮೆಟು ಧರಿಸಿಲ್ಲ. ಹಂಗಾಗಿ ಸ್ವಲ್ಪ ಅವನಿಗೆ ಜಾ ಫ್ರ್ಯಾಕ್ಚರ್ ಆಗಿದೆ. ಅದನ್ನ ಇಮಿಡಿಯೇಟ್ಲಿ ಆಸ್ಪಿರೇಟ್ ಮಾಡಿದ್ದಾನೆ. ಆಸ್ಪಿರೇಟ್ ಮಾಡಿ ಮತ್ತು ನಮ್ಮಲ್ಲಿ ಹಾಸ್ಪಿಟಲ್ ಬಂದ ತಕ್ಷಣ ಇಮಿಡಿಯೇಟ್ಲಿ CPR ಮಾಡಿ ಇಂಟ್ಯೂಬೇಟ್ ಮಾಡಿದ್ದೀವಿ. ಇನ್ನು ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಸುಧಾಕರ್ ಕಡು ಬಡವರಿಗೆ ಉಚಿತ ನಿವೇಶನಗಳನ್ನು ವಿತರಿಸಲೆಂದು ಅವರ ಸಚಿವ ಸ್ಥಾನದ ಅವಧಿಯಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ 100 ಎಕರೆ ಜಮೀನುಗಳನ್ನು ಗುರುತಿಸಿ ಅನುಮೋದನೆ ಮಾಡಲಾಗಿತ್ತು. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಅದನ್ನು ಚರ್ಚೆಗೆ ತರದೆ ಕೈಬಿಟ್ಟಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನಮ್ಮ 30ನೇ ತಾರೀಕು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಇದ್ದು ಅದರಲ್ಲಿ ಏನು ಆಶ್ರಯ ಯೋಜನೆ ಅಡಿಯಲ್ಲಿ ಏನು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ಬಾರಿ ಮಂತ್ರಿಗಳಾಗಿದ್ದಾಗ ಏನು ನಿವೇಶನಗಳನ್ನು ನೀಡಿದ್ರು ಅದರ ವಿಚಾರವಾಗಿ ಚರ್ಚೆ ಮಾಡಲು ಒಂದು ಅಜೆಂಡಾದಲ್ಲಿ ವಿಚಾರ ಬಂದಿದ್ದು ಆ ವಿಚಾರವಾಗಿ ಹೌದು ವೀಕ್ಷಕರೇ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರದ ಕಡು ಬಡವರಿಗೆ ನಿವೇಶನ ಮಂಜೂರು ಮಾಡಬೇಕು ಎಂದು ಪಣ ತೊಟ್ಟು ನಗರದ ನಿವೇಶನ ರಹಿತ 4,000ಕ್ಕೂ ಹೆಚ್ಚು ಬಡವರಿಗೆ ಸರ್ಕಾರಿ ಜಮೀನನ್ನು ಗುರುತಿಸಲಾಗಿತ್ತು. ಆದರೆ ಆಶ್ರಯ ಯೋಜನೆಯಡಿ ವಸತಿಗಳನ್ನು ಬಡವರಿಗೆ ನೀಡಲು ಮುಂದಾಗಿದ್ದರು. ಆಗ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ನಂತರ ಎಲ್ಲ ಅದಲು ಬದಲಾಯಿತು. ಇನ್ನು ಕಳೆದ ಬಿಜೆಪಿ ಸರ್ಕಾರ ಇದ್ದಾಗಲೇ 100 ಎಕರೆ ಜಮೀನು ಆಶ್ರಯ ಯೋಜನೆಯಡಿಯಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು ವಿಭಾಗದಿಂದ ಅನುಮೋದನೆ ಆಗಿತ್ತು. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಶನಿವಾರ ಸಾಮಾನ್ಯ ಸಭೆ ನಡೆಯಲಿದ್ದು ಅದರಲ್ಲಿ ಇದು ಒಂದು ವಿಚಾರ ಪ್ರಸ್ತಾಪಕ್ಕೆ ಬರಲಿದೆ. ಆದರೆ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಮಾತ್ರ ನಗರ ನಿವಾಸಿಗಳಿಗೆ ಆಶ್ರಯ ಯೋಜನೆ ವಸತಿಗಳ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಇವರು ಯಾರ ಒತ್ತಡಕ್ಕೋ ಮಣಿದ್ರೋ ಗೊತ್ತಿಲ್ಲ, ಈ ವಿಚಾರವನ್ನು ಸಭೆಯ ಅಜೆಂಡಾದಿಂದ ಕೈ ಬಿಟ್ಟಿರೋದಾಗಿ ನಗರಸಭೆ ಸದಸ್ಯರುಗಳಿಗೆ ಕೊರಿಜೆಂಡಂ ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ವ್ಯಾಪಕ ಟೀಕೆ ಎದುರಾಗಿದೆ. ಏನು ನಾಳೆ ನಡೀತಕ್ಕಂಥ ನಗರಸಭೆಯ ಸಾಮಾನ್ಯ ಸಭೆಗೆ ಏನು ಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ಸುಧಾಕರ್ ಅವರ ಏನು ಮಹತ್ಕಾಂಕ್ಷಿ ಯೋಜನೆ ನಗರ ಪ್ರದೇಶಕ್ಕೆ 5,000 ಸೈಟ್ಗಳು ನೀಡಬೇಕು ಅಂತೇಳಿ 193 ಎಕರೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಷಯನ ಒಂದು ವಿಷಯವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಇಟ್ಟಿದ್ದರು. ಏನು ವಿಷಯನ ಅವರು ಚರ್ಚೆಯಿಂದ ಆಚೆ ಇಟ್ಟಿದ್ದಾರೆ. ಚರ್ಚೆ ಮಾಡಬಾರ್ದು, ಅದ್ರ ಬಗ್ಗೆ ಅದು ಸಭೆಯಿಂದ ಅದನ್ನು ತೆಗೆದಿದ್ದಾರೆ ಅನ್ನೋ ವಿಷಯ ಕೇಳಿದೆ. ಇದು ರಾಜಕೀಯ ದುರುದ್ದೇಶ ಅಂತಲೇ ಬಿಂಬಿತವಾಗಿದೆ. ಯಾಕಂದರೆ ಇದು ಸಾವಿರಾರು ಜನಕ್ಕೆ ಹೆಲ್ಪ್ ಆಗೋ ಅಂಥ ವಿಷಯ ಇದು. ಇಂಥವು ಬಗ್ಗೆ ಚರ್ಚೆ ಮಾಡಬೇಕು. ಏನು ನಗರಸಭೆ ಆಗಲಿ ಸ್ಥಳೀಯ ಸಂಸ್ಥೆಗಳು ಜನರಿಗೆ ಕೈಗೆಟ್ಕೋ ಅಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಇದನ್ನು ಪೌರಾಯುಕ್ತರು ನಿನ್ನೆ ಎಲ್ಲ ನಗರಸಭಾ ಸದಸ್ಯರಿಗೆ ನೋಟಿಸ್ ಕಳಿಸಿರೋದು ಇದು ಹಾಸ್ಯಾಸ್ಪದ ಹಾಗೂ ಖಂಡನೀಯ.
ಯಾಕಂದರೆ ಇಂಥ ವಿಷಯಗಳನ್ನು ಚರ್ಚೆ ಮಾಡಿ ಸಾಮಾನ್ಯ ಜನರಿಗೆ ಕೈಲಿ ತಲುಪೋ ಅಂಥ ಒಂದು ವಿಷಯಗಳಾಗಿವೆ. ಹಾಗಾಗಿ ಇಂಥ ವಿಷಯನ ಬಿಟ್ಟಿರೋದು ತುಂಬಾ ದುರುದ್ದೇಶ, ರಾಜಕೀಯ ಪ್ರೇರಿತ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಬಡವರು ಸುಮಾರು 3,000 ಚಿಲ್ಲರೆ ಜನರಿಗೆ ಹಕ್ಕುಪತ್ರಗಳು ರೆಡಿ ಇದೆ. ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅನ್ನೋ ವಿಷಯನ ಚರ್ಚೆ ಮಾಡೋಕ್ಕೆ ಇವ್ರಿಗೆ ಪಾಪ ಸಮಯ ಇಲ್ಲ ಅಂತ ಕಾಣುತ್ತೆ. ಇಲ್ಲ ಅವ್ರಿಗೆ ರಾಜಕೀಯ ಒತ್ತಡನೋ ಇರ್ಬೋದು ಅಂತ ಕಾಣುತ್ತೆ ಪಾಪ ಅಧಿಕಾರಿಗಳಿಗೆ. ಯಾಕೆ ಅಂದರೆ ಈ ವಿಷಯನ ಚರ್ಚೆ ಮಾಡಿದಾಗ ಮಾನ್ಯ ಸುಧಾಕರ್ ಅವ್ರಿಗೆ ಹೆಸರು ಬಂದುಬಿಡ್ತದೆ, ಆ ಕ್ರೆಡಿಟ್ ಅವ್ರಿಗೂ ಹೋಗ್ಬಿಡುತ್ತೆ. ಆಮೇಲೆ ಇದೆಲ್ಲ ಡೂಪ್ಲಿಕೇಟ್ ಅಂತ ಏನು ವಾದ ಮಾಡ್ತಾ ಇದ್ರಲ್ಲ, ಇವ್ರಿಗೆಲ್ಲ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ, ಸತ್ಯಾಂಶ ಹೊರಬಂದ್ಬಿಡುತ್ತೆ ಅಂತೇಳಿ ಅವ್ರಿಗೆ ಗಾಬರಿ ಬಿದ್ದು ರಾತ್ರೋರಾತ್ರಿ ನಗರಸಭಾ ಸದಸ್ಯರಿಗೆಲ್ಲ ಏನು ನೋಟಿಸ್ ಕೊಡುವಂಥ ಕೆಲಸ ಆಗಿದೆ. ಇದು ಖಂಡನೀಯ. ದಯವಿಟ್ಟು ಪೌರಾಯುಕ್ತರು ಇದನ್ನು ಸರಿಪಡಿಸ್ಕೊಬೇಕು ಅಂತೇಳಿ ನಾಗರಿಕರಾಗಿ ನಾವು ಒತ್ತಾಯ ಮಾಡ್ತೀವಿ. ಇನ್ನು ನಗರಸಭೆ ಸದಸ್ಯರುಗಳಿಗೆ ಯಾವಾಗ ಪೌರಾಯುಕ್ತರು ಈ ವಿಷಯವನ್ನು ಸಭೆ ಅಜೆಂಡಾದಿಂದ ಕೈಬಿಟ್ಟಿರುವುದಾಗಿ ಕೋರಿಜೆಂಡಂ ಕಳುಹಿಸಿಕೊಟ್ಟರೋ ಅದರ ಪ್ರತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯ ಚರ್ಚೆ ಆಗುತ್ತಿದ್ದಂತೆ ಈ ವಿಚಾರವನ್ನು ಯಾವುದೇ ಕಾರಣಕ್ಕೂ ಕೈಬಿಡೋದಿಲ್ಲ, ಸಾಮಾನ್ಯ ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಅಧ್ಯಕ್ಷ ಗಜೇಂದ್ರ ಹೇಳಿದ್ದಾರೆ. ನಮ್ಮ 30ನೇ ತಾರೀಕು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಇದ್ದು, ಅದರಲ್ಲಿ ಏನು ಆಶ್ರಯ ಯೋಜನೆ ಅಡಿಯಲ್ಲಿ ಏನು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ಬಾರಿ ಮಂತ್ರಿಗಳಾಗಿದ್ದಾಗ ಏನು ನಿವೇಶನಗಳನ್ನು ನೀಡಿದರು, ಅದರ ವಿಚಾರವಾಗಿ ಚರ್ಚೆ ಮಾಡಲು ಒಂದು ಅಜೆಂಡಾದಲ್ಲಿ ವಿಚಾರ ಬಂದಿದ್ದು, ಆ ವಿಚಾರವಾಗಿ ನಾಳೆ ಸಭೆಯಲ್ಲಿ ಮುಂದೂಡಲಾಗಿದೆ ಅಂತೇಳ್ಬಿಟ್ಟು ಕೆಲವರು ನನಗೆ ಗಮನಕ್ಕೆ ಬಂತು. ತಿಳಿಸಿದಾಗ ಅದು ಚರ್ಚೆ ಯಾವುದೇ ಕಾರಣಕ್ಕೂ ಮುಂದೂಡಲಾಗಿಲ್ಲ, ಚರ್ಚೆ ಮಾಡ್ತೀವಿ. ಆ ವಿಚಾರವಾಗಿ ಬಡವರಿಗೆ ಮೀಸಲಿಟ್ಟಿರತಕ್ಕಂಥ ಬಡಾವಣೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಚರ್ಚೆ ಮಾಡಿ ಅಭಿವೃದ್ಧಿ ಏನೇನು ಕೈಗೊಳ್ಳಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ನಾಳೆ ಸಭೆಯಲ್ಲಿ ತೆಗೆದುಕೊಳ್ಳಲಾಗುವುದು. ಈಗ ನಗರಸಭೆ ಪೌರಾಯುಕ್ತರು ಅದು ಏನು ನೋಟಿಸು ಕಳಿಸಿದ್ದಾರೆ ಅದು ನಮಗೆ ಗಮನಕ್ಕೆ ಬಂದ ಕೂಡಲೇ ಅವ್ರಿಗೆ ವಿಚಾರಿಸಿದಾಗ ಇದು ಅವರ ವ್ಯಾಪ್ತಿಗೆ ಬರೋದಿಲ್ಲ ಮುಂದೂಡಲಿಕ್ಕೆ. ಅದಕ್ಕೋಸ್ಕರ ಆ ವಿಚಾರವನ್ನು ಸಭೆಯಲ್ಲಿ ತೆಗೆದುಕೊಂಡು ವಿಚಾರವನ್ನು ಮಾಡ್ತೀವಿ. ಈ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಉತ್ತರ ನೀಡಲು ಪೌರಾಯುಕ್ತರು ನಿರಾಕರಿಸಿದ್ದಾರೆ. ಯಾಕೆ ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿದ್ದು, ರಾಜಕೀಯ ಒತ್ತಡಕ್ಕೆ ಮಣಿದಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು
HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಇಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮಸಭೆ ಗೊಂದಲದ ಗೂಡಾಗಿ ಪರಿಣಮಿಸಿದ್ದು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ತಲುಪಿದ ಪ್ರಸಂಗ ನಡೆದಿದೆ. ಹೇಳಿ ಲೋಕಾಯುಕ್ತ ಅಂದ್ರೆ ಅವ್ರ ಅಪ್ಪನ ಕೊಡೋಗೋ ನಾನು ಭಯ ಪಡ್ತೀನಿ, ನಾನು ಲೋಕಲ್ ನೀನ್ ಯಾವನ್ ಬೆದರ್ಸಕ್ಕಂತ ಸಿಂಗ್ಲಾರಾಗಿ ಬೈತಾರಲ್ಲ ನಮ್ಮನ್ನ. ನಾವು ರೈತರು ಏನ್ ಮಾಡೋದು ಬಂದು ನಿಮ್ ಗ್ರಾಮ ಠಾಣೆಯಲ್ಲಿ ಹೇಳಿ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ ಶುಕ್ರವಾರ ಗ್ರಾಮ ಸಭೆ ನಡೆಯಿತು. ಸಭೆ ಸಂಪೂರ್ಣವಾಗಿ ಗಲಾಟೆಗಳ ಮೂಲಕವೇ ಅಂತ್ಯವಾಯಿತು. ಇನ್ನು ಈ ವೇಳೆ ಕಳೆದ ಹಲವು ತಿಂಗಳ ಹಿಂದೆ ನರೇಗಾ ಯೋಜನೆಯ ಅಡಿಯಲ್ಲಿ ದನದ ಕೊಟ್ಟಿಗೆ, ತೊಟ್ಟಿ ನಿರ್ಮಾಣ ಸೇರಿ ಇತರೆ ಕೆಲಸಗಳನ್ನ ಮಾಡಿದ್ದೇವೆ, ಆದರೆ ನಮಗೆ ಬಿಲ್ ಮಾಡುತ್ತಿಲ್ಲ ಎಂದು PDO ಶ್ರೀನಿವಾಸ್ ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಭೆ ನಡೆಯುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ವೈಯಕ್ತಿಕ ವಿಚಾರಗಳನ್ನ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಂತೆ ಗಲಾಟೆಗಳಾಗಿ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೇರಿತು. ಇನ್ನು ಕೈ ಮಿಲಾಯಿಸಲು ಪ್ರಾರಂಭಿಸುತ್ತಿದ್ದಂತೆ ಕೆಲ ಸಾರ್ವಜನಿಕರು ಗಲಾಟೆಯನ್ನ ಬೆಳೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಲ್ಲೇ 2 ಗುಂಪುಗಳಾಗಿದ್ದು ನರೇಗಾ ಕೆಲಸ ಮಾಡಲು ಸಿದ್ಧಪಡಿಸಿರುವ ಕ್ರಿಯಾ ಯೋಜನೆಯಲ್ಲಿ ಇಲ್ಲದೆ ಇರುವ ಕೆಲಸಗಳನ್ನ ಕಾಟಾಚಾರಕ್ಕೆ ಕೆಲಸ ಮಾಡಿ ಬಿಲ್ ಮಾಡಿ ಎಂದರೆ ನಾವು ಹೇಗೆ ಬಿಲ್ ಮಾಡುವುದು, ನಮಗೆ ತಿಳಿಯದೆ ಕಂಪ್ಯೂಟರ್ ಆಪರೇಟರ್ ಕ್ರಿಯಾ ಯೋಜನೆ ಅಡಿಯಲ್ಲಿ ಇಲ್ಲದೆ ಇರುವ ಕೆಲಸಗಳಿಗೆ ಬಿಲ್ ಮಾಡಲು ಮುಂದಾಗುತ್ತಿದ್ದಾರೆ ಎಂದು ಅಧ್ಯಕ್ಷ ಭೀಮಪ್ಪ ಗಂಭೀರ ಆರೋಪ ಮಾಡಿದ್ದಾರೆ.
ಅವನು ಹೇಳಿ ಲೋಕಾಯುಕ್ತ ಅಲ್ಲ ಅಂದ್ರೆ ಅವ್ರ ಅಪ್ಪನ ಕೊಡೋಗೋ ನಾನು ಭಯ ಪಡ್ತೀನಿ, ನಾನು ಲೋಕಲ್ಲ, ನೀನ್ ಯಾವನ್ ಬೆದರ್ಸಕ್ಕಂತ ಸಿಂಗ್ಲಾರಾಗ ಬೈತಾರಲ್ಲ ನಮ್ಮನ್ನ. ನಾವು ರೈತರು ಏನ್ ಮಾಡೋದು ಬಂದು ನಿಮ್ ಗ್ರಾಮ ಠಾಣೆಯಲ್ಲಿ ಹೇಳಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಂತಿರಲ್ಲ. ನಮ್ಮ ಹತ್ರ ಇರೋ ಎತ್ಕೊಳ್ಳೋ ದಾಖಲೆಗಳು ನಾವು ಕೊಡೋರ ಸಾಹೇಬ್ರ ಕಡೆ ಕೊಡ್ಲ ಎರಡಲ್ಲ ಒಂದು ಮಾಡಿ. ನಮ್ಮ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಗ್ರಾಮ ಠಾಣೆಯಲ್ಲಿ, ಹೊಲಕೊಂಡ ಗ್ರಾಮ ಠಾಣೆಯಲ್ಲಿ. ಹೇಳಿ SP ಹೇಳಿ ಸರ್, ಹೇಳಿ ಸರ್, ಇದಕ್ಕೆ ಹೇಳಿ ಸರ್, ಈಗ ಹೇಳಿ ಅವ್ರ ಮುಂದೆ ಹೇಳಿ. ನೀವು ಇದ್ದೀರಲ್ಲ ಮರ್ಯಾದಿರಲ್ಲ, ನನಗೆ ಮರ್ಯಾದಲ್ಲ. ನಿಮ್ಮ ಎದುರುಗಡೆ ಮಾಜಿ ಅಧ್ಯಕ್ಷ ಇದ್ದಾರೆ, ಇಬ್ಬರು ಎದುರುಗಡೆ ಬೇಕಿದ್ದಾರೆ. ನಮ್ಮ ಮೇಲಧಿಕಾರಿಗಳಿಗೆ ವರದಿ ಕೊಡ್ತಿದೆ, ಅದ್ರ ಬಗ್ಗೆ ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮೇಲಧಿಕಾರಿ ವರದಿ ಕೊಡ್ತೀವಿ. ನಾನು ಲೋಕಾಯುಕ್ತ ಅಧಿಕಾರಿಗಳು ಗುಡ್ಬಂಡೆದಲ್ಲಿ ಇದು ಮಾಡಿದ್ರು, ಅವಾಗ ಎತ್ಕೊಂಡು ಹೋಗಿ ಬಂದು ಕೇಳಿದೀವಿ ಈ ತರ ಪ್ರಾಬ್ಲಮ್ ಇದೆ ಅಂದಾಗ. ಯಾರು ನೀನ್ ಬಯಸೋದು ತಾವು ಕೇಳಿದಿರ, ತಮ್ಮ ಕಿವಿಯಾರ ಕೇಳಿದಿರ, ತಾವು ಇದ್ದೀರಾ. ಬಟ್ ಅವ್ರ ಮೇಲೆ ಯಾವುದೇ ತರ ನೀವು ಕ್ರಮ ತಗೊಂತಾ ಇಲ್ಲ. ನಮ್ಗೆ ಇನ್ನು ಪರಾವಿರೋಧಗಳಲ್ಲಿ ಸಭೆ ಮುಕ್ತಾಯವಾಯಿತು. ಒಟ್ಟಾರೆ ಗ್ರಾಮಗಳಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ವಹಿಸಬೇಕಾದ ಸಭೆ ಗಲಾಟೆಗಳಿಂದ ಅಂತ್ಯವಾಗಿದ್ದು, ಜನಸಾಮಾನ್ಯರು ತಮ್ಮ ಅಹವಾಲುಗಳನ್ನು ನೀಡಲಾಗದೆ ವಾಪಸ್ಸು ಹೋದ ಪ್ರಸಂಗ ನಡೆಯಿತು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ 2024-25ನೇ ಸಾಲಿನ ಚುನಾವಣೆ ಮತ ಎಣಿಕೆಯಲ್ಲಿ ಏರುಪೇರು, ಪೊಲೀಸರ ಸಮ್ಮುಖದಲ್ಲೇ ವಕೀಲರ ನಡುವೆ ನೂಕುನುಗ್ಗಲು. ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗ್ರಾಮ ದೇವತೆ ಗಂಗಾಭವನಿಗೆ ವಿಶೇಷ ಪೂಜಾ ಕೈಂಕರ್ಯ, ದೇವಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ನಂದಿ ಮೆಡಿಕಲ್ ಕಾಲೇಜ್ನಲ್ಲೇ ಬೈಕ್ ಅಪಘಾತ, ಕ್ಯಾಂಪಸ್ನಲ್ಲೇ ವಿದ್ಯಾರ್ಥಿ ಸಾವು. ಸಂಸದ ಸುಧಾಕರ್ ಬಡವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ವಿತರಿಸಿದ್ದ 100 ಎಕರೆ ಜಮೀನು ಚರ್ಚೆಗೆ ತರದೆ ಕೈಬಿಟ್ಟ ನಗರಸಭೆ, ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾದ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.